ಈ ಸಂಘದ ಸಾಲ ಎಲ್ಲಿವರೆಗೆ ಹೋಗಿದ್ದಂದ್ರೆ ಅಬ್ಬಬ್ಬಬ್ಬಬ್ಬ ಅದು ಹೇಳುದಲ್ಲ. ಪ್ರತಿ ಒಂದು ಸ್ಟೇಷನ್ನಲ್ಲೂ ಸಂಘದ ಸಾಲದ ಕಂಪ್ಲೇಂಟ್. ಗಂಡ ದುಡ್ಡು ಕೊಡುದಿಲ್ಲ ಸಂಘ ತುಂಬಕ್ಕೆ, ಗಂಡ ದುಡ್ಡಕ್ಕೆ ಹೋಗುದಿಲ್ಲ ಸಂಘ ದುಡ್ಡು ತುಂಬಬೇಕು, ಇಂಥದ್ದೇ ಕೇಸು. ಆ ಗಣದಿರ ಪರಿಸ್ಥಿತಿ ನಾಯಿ ಕೊಟ್ರು ಬೇಡ. ಇವ್ರು ಸಂಘ ಸಾಲ ತಗೋದು, ಏನೇನೋ ಹಾಳು ದುಡ್ಡು ಮಾಡೋದು, ಸಂಘ ದುಡ್ಡು ತುಂಬಕ್ಕೆ ಆಗುದಿಲ್ಲ, ಸ್ಟೇಷನ್ ಹೋಗ್ಬಿಡ್ತಿದ್ರು. ಇವರು ಸಂಘ ದುಡ್ಡು ತೆಗಿಬೇಕಾದ್ರೆ ಗೊತ್ತಾಗ್ಲಿಲ್ಲ ಸಂಘ ದುಡ್ಡು ತುಂಬಬೇಕಂದ್ರೆ ಸ್ಟೇಷನ್ದವ್ರು ವಾಪಸ್ ಕೇಳ್ತಾರೆ, ಸಂಘ ದುಡ್ಡು ತಕ್ಕ ಏನು ಮಾಡ್ತೀರಿ ಅಂತ ಕೇಳಿದ್ರೆ ಬಾಯಿ ಮುಚ್ಕ ತಂದಿರ್ತಿರೋರು. ಸಂಘದ ದುಡ್ಡು ತಗೊಳ್ಬೇಕಾದ್ರೆ ನಾವು ಹೆಂಗೆ ತುಂಬೂರು ಅಂತ ಯೋಚನೆ ಮಾಡ್ಕೊಂಡು ತಗೊಳ್ಬೇಕಲ್ಲ. ಅವ್ರು ಕೊಡ್ತಾರೆ, ಇವ್ರು ತಗೊಳ್ಬಿಡ್ತಾರೆ, ಖರ್ಚು ಮಾಡಿಬಿಡ್ತಾರೆ. ಕಡೆ ತುಂಬರು ಯಾರು? ಬೇಬರ್ಸಿ ಗಂಡ. ಇನ್ನೂ ಸೋಲಾಗಲ್ಲ, ಈ ಸಂಘ ತುಂಬು ಸೋಲಾಗೆ ಅವ್ರು ಕೊಡಿ ಇವ್ರು ಕೊಡಿ ಕೆಲಸ ಬಿಡ್ತಿ ಹೋಗ್ಬೇಕು. ನಾಯಿಗಿಂತ ಕಡೆ ಆ ಗಂಡಿನ ಪರಿಸ್ಥಿತಿ. ಈ ಹೆಂಗಸರು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಸಂಘ ಸಾಲ ಸಿಕ್ತಿ ಅಂದ್ಕೊಂಡು ದುಡ್ಡು ಮಾಡ್ಕೊಂಡು ನರಬಾರ ಮಾಡೋದಲ್ಲ. ಅಲ್ಲಿ ಸ್ಟೇಷನ್ಗೆ ಹೋದ್ರೆ ಪಾಪ ಆ ಗಂಡಿನ ಪರಿಸ್ಥಿತಿ ಏನಾಗ್ಬೇಕು, ಒಂದು ಮಕ್ಕಳು ಮರಿದು ಮಾನ ಮರಿದು ಏನಾಗಬೇಕು. ನಿಮ್ಮ ಮಕ್ಕಳು ಮರಿ ಶಾಲೆ ಕಾಲೇಜಿಗೆ ಹೋಗ್ತಿರೋ ಅವ್ರು ಹೇಳ್ತೀರಿ ನಿಮ್ಮ ಅಪ್ಪ ಸ್ಟೇಷನ್ದಲ್ಲೇ ಕಂಪ್ಲೀಟ್ ಆಗಿದಂತೆಲ್ಲ, ಹಂಗಾಗಿದಂತೆಲ್ಲ, ಹಿಂಗಾಗಿದಂತೆಲ್ಲ. ಅವ್ರ ಮರಿದು ಏನಾಗಬೇಕು, ಅವ್ರ ಮುಂದಿನ ಭವಿಷ್ಯ ಏನಾಗಬೇಕು. ಸಂಘ ಸಾಲ ತೆಗಿತೀರಲ್ಲ, ತುಂಬೋಂಗೆ ಮಾತ್ರ ತೆಗೀರಿ. ತುಂಬಕ್ಕಾಗದೆ ಸ್ಟೇಷನ್ದಲ್ಲಿ ಗಂಡ ಕರ್ಕೊಂಡು ಹೋಗೋರು ಮನೆ ಸಾಲ ತಗೋಕ್ ಹೋಗ್ಬೇಡಿ. ಸ್ವಲ್ಪ ಜನರ ಮಾನ ಮರ್ಯಾದೆ ಇರ್ತೀರಿ, ಸ್ವಲ್ಪ ಜನರ ಮಾನ ಮರ್ಯಾದೆ ಇರುವುದಿಲ್ಲ. ಆದರೂ ಇದ್ದಾರ್ದು ಮಾನ ಮರ್ಯಾದೆ ತಗೋಕ್ ಹೋಗ್ಬೇಡಿ.